ಭಾಗ್ಯಲಕ್ಷ್ಮಿ, ಸರ್, ನೀನಿನ್ನೂ ಹೊರಟಿಲ್ವಾ? ಇಲ್ಲೇ ಏನ್ ಮಾಡ್ತಿದ್ಯಾ? ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ ಸರ್. ಇದು ಮುಗಿದ್ಮೇಲೆ ಹೋಗ್ಬೇಕು ಅಂತ ಮನೀಷಾ ಮೇಡಮ್ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೀನಿ. ಓ ಓಕೆ. ಇನ್ನು ಎಷ್ಟೊತ್ತಾಗುತ್ತೆ? ಇನ್ನು ಅರ್ಧ ಗಂಟೆ ಆಗುತ್ತೆ ಸರ್. ಸರಿ, ಹಾಗಾದ್ರೆ ಹುಷಾರು. ಇವ್ರೇನ್ ಇನ್ನೂ ಹೋಗಿಲ್ಲ? ನೀವೇನಿಲ್ಲಿ ಇನ್ನೂ ಹೋಗ್ಲಿಲ್ವಾ ಸರ್? ಇಲ್ಲ ಭಾಗ್ಯಲಕ್ಷ್ಮಿ, ನಿನಗೋಸ್ಕರನೇ ಕಾಯ್ತಿದ್ದೆ. ನನ್ಗೋಸ್ಕರನಾ? ಯಾಕೆ ಸರ್? ಈಗಾಗಲೇ ತುಂಬಾ ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ಈ ಏರಿಯಲ್ಲಿ ಕ್ಯಾಬ್ ಸಿಗೋದು ಡೌಟೇ. ನಡಿ, ನಾನು ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಇವ್ರು ಡ್ರಾಪ್ ಮಾಡಿದ್ರೆ ನಾನು ಎಲ್ಲಿ ಇಳಿಯೋದು, ಯಾವ ಮನೆ ಅಂತ ತೋರ್ಸೋದು? ಸುಮ್ನೆ ಸಿಕ್ಬೀಳ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯಲಕ್ಷ್ಮಿ? ಏನಿಲ್ಲ ಸರ್, ನಿಮ್ಗೆ ಯಾಕೆ ಕಷ್ಟ? ನೀವ್ ಹೊರಡಿ ಸರ್, ನಾನ್ ಕ್ಯಾಬ್ ಬಂದ್ಮೇಲೆ ಹೋಗ್ತೀನಿ. ಇದರಲ್ಲಿ ಕಷ್ಟ ಏನಿದೆ ಭಾಗ್ಯಲಕ್ಷ್ಮಿ? ನಾನೇನಾದ್ರೂ ನಿನ್ನ ಎತ್ಕೊಂಡು ಹೋಗ್ತಿದ್ದೀನ? ಕಾರಲ್ಲೇ ತಾನೇ ಕರ್ಕೊಂಡು ಹೋಗ್ತಿರೋದು. ಹೌದು ಸರ್, ಆದ್ರೂ ನಾನ್ ಹೋಗೋ ರೂಟೇ ಬೇರೆ, ನೀವ್ ಹೋಗೋ ರೂಟೇ ಬೇರೆ ಇರ್ಬೋದಲ್ವಾ? ಬೇರೆ ರೂಟ್ ಆದ್ರೂ ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಕ್ಯಾಬ್ ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಸರ್. ಈ ಟೈಮಲ್ಲಿ ನೀನು ಒಬ್ಳೆ ಹೋಗೋದು ಸೇಫ್ ಅಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಕೇಳಿಸ್ಕೊ. ಹಾಗಲ್ಲ ಸರ್. ಫ್ರೆಂಡ್ ಆಗಿ ಹೇಳು ಅಂತ್ಯೋ, ನಿನ್ ಬಾಸ್ ಆಗಿ ಹೇಳು ಅಂತ್ಯೋ? ಹೇಗ್ ಹೇಳಿದ್ರೆ ನೀನು ಒಪ್ಕೋತೀಯ ಅಂತ ಹೇಳು, ಹಾಗೆ ಹೇಳ್ತೀನಿ. ನೀವೇನು ಹೇಳೋದು ಬೇಡ ಬಿಡಿ ಸರ್, ನಾನೇ ಬರ್ತೀನಿ, ನಡೀರಿ. ಕಮ್. ಈಗ ಮಿತ್ರ ಅವರಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಮಿತ್ರ ಅವ್ರ ಜೊತೆ ಮನೆಗೆ ಹೋಗೋಕ್ಕಾಗಲ್ಲ, ಹಾಗಂತ ಯಾವ್ದೋ ಮನೆ ಮುಂದೆ ಇಳ್ದು ಅದೇ ನನ್ ಮನೆ ಅಂತಾನೂ ಹೇಳೋಕ್ಕಾಗಲ್ಲ. ನಾನಿವತ್ ಸಿಕ್ ಬೀಳ್ತಿರೋ ಹಾಗೆ ನೋಡ್ಕೋ ಭಗವಂತ. ಭಾಗ್ಯನ್ಗೋಸ್ಕರ ನೋಡಿದ್ರಿ ವಿಕ್ರಮ ಸರ್, ಈಗಾಗಲೇ ತುಂಬಾ ಹೊತ್ತು ವೆಯ್ಟ್ ಮಾಡಿದೀವಿ. ಭಾಗ್ಯ ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಇನ್ನು ಅರ್ಧ ಗಂಟೆಲಿ ಅವ್ರು ಇಲ್ಲಿಗೆ ಬರ್ದೇ ಇದ್ರೆ ನಿಮ್ ಫ್ಯಾಮಿಲಿ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ ಅರವಿಂದ ಮೇಡಮ್, ಪರಿಸ್ಥಿತಿ ತುಂಬಾ ಸಿಂಪಲ್ ಆಗಿದೆ. ಭಾಗ್ಯ ಅವ್ರು ನಿಮ್ ಮನೇಲಿರೋದು ನಿಮ್ಗಿಷ್ಟ ಇಲ್ಲ. ಅವ್ರ ಜೊತೆ ಮತ್ತೆ ಸಂಬಂಧ ಬೆಳೆಸೋದು ನಿಮಗ್ ಬೇಕಾಗಿಲ್ಲ. ಆ ವಿಷಯ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಸ್ವಲ್ಪ ಹೊತ್ತು ಭಾಗ್ಯ ಮನೆಗ್ ಬರ್ದೇ ಹೋದ್ರೆ ಇಲ್ಲಿ ಪರಿಸ್ಥಿತಿ ಹೀಗೆ ಅಂತ ನೀವೊಂದ್ ನಿರ್ಣಯಕ್ಕೆ ಹೇಗ್ ಬಂದ್ಬಿಡ್ತೀರಾ? ಬರ್ಬೇಕಾಗುತ್ತೆ ಅರವಿಂದ ಮೇಡಮ್. ಈ 6 ತಿಂಗಳು ಭಾಗ್ಯ ಅವ್ರ ಕ್ಷೇಮ ಸಮಾಚಾರನ ಆಗಾಗ ತಿಳ್ಕೊಳ್ಳೋ ಕರ್ತವ್ಯ ನಮ್ಮದು. ಆದ್ರೆ ಭಾಗ್ಯ ಅವ್ರಿಗೆ ಇಲ್ಲಿ ಸೇಫ್ಟಿ ಇದೆ ಅಂತ ನಂಬೋದಿಕ್ ಯಾಕೋ ಕಷ್ಟ ಆಗ್ತಿದೆ. ನೀವು ನಿಜವಾಗ್ಲೂ ತಪ್ಪು ತಿಳ್ಕೊತಾ ಇದ್ದೀರಾ ಮೇಡಮ್. ಇಲ್ಲಿ ಭಾಗ್ಯನ್ಗೆ ಯಾವ ತೊಂದರೆನೂ ಆಗ್ತಾ ಇಲ್ಲ, ಯಾವ ಕೊರತೆನೂ ನಾವು ಮಾಡಿಲ್ಲ. ಅವಳು ನಿಜವಾಗ್ಲೂ ಆಫೀಸ್ಗೆ ಹೋಗಿದ್ದಾಳೆ. ಮೊಬೈಲ್ ಚಾರ್ಜ್ ಆಗೋಗಿದೆ, ಹಾಗಾಗಿ ಸ್ವಿಚ್ ಆಫ್ ಬರ್ತಾ ಇದೆ. ಸರಿ ತ್ರಿವಿಕ್ರಮ್ ಸರ್, ಇನ್ನು ಅರ್ಧ ಗಂಟೆಲಿ ಭಾಗ್ಯ ಅವ್ರು ಬಂದು ಸೈನ್ ಮಾಡಿದ್ರೆ ಪರವಾಗಿಲ್ಲ. ಇಲ್ದಿದ್ರೆ ಮಾತ್ರ ನಿಮ್ಮೆಲ್ರ ಮೇಲೆ ಆಕ್ಷನ್ ತಗೊಳ್ಳೋದು ಖಂಡಿತ. ಈ ಭಾಗ್ಯ ನಮ್ ಯಾರಿಗೂ ಹೇಳ್ದೆ ಹೋದ್ರೆ ನಮ್ಮನ್ಯಾಕ್ ಬೆದರ್ಸ್ತಾ ಇದ್ದೀರಾ?
ಅವಳಿಗಿಷ್ಟ ಬಂದಂಗ ಅವ್ಳು ನಡ್ಕೊಳ್ತಿದ್ರೆ ನಮ್ಮೇಲೆ ಆಕ್ಷನ್ ತಗೊಳ್ತೀನಿ ಅಂತಿದಿರಲ್ಲ. ಭಾಗ್ಯ ಅವರು ನಿಮ್ ಮನೇಲಿರೋವರೆಗೂ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ರ ಮೇಲೂ ಇದೆ. ಇವತ್ತು ಅವ್ರು ಇಲ್ಲಿಗೆ ವಾಪಸ್ ಬರ್ಲಿಲ್ಲ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ಕೋರ್ಟು ಪರಿಗಣಿಸುತ್ತೆ. ಅಲ್ಲ, ಭಾಗ್ಯ ಈ ತರ ಜವಾಬ್ದಾರಿ ಇಲ್ಲದೆ ಯಾಕೆ ಓಡಾಡ್ತಾ ಇದ್ದಾಳೆ? ಕಡೆ ಪಕ್ಷ ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಕೂಡ ಗೊತ್ತಿಲ್ದಿರೋ ಪರಿಸ್ಥಿತಿ. ಇವಾಗ ಇವ್ರು ಎಲ್ಲರ ಮುಂದೆ ನಾವು ತಲೆ ತಗ್ಸುವಂತ ಪರಿಸ್ಥಿತಿ. ಏನ್ರಿ ಇದೆಲ್ಲ? ನೀನೇನ್ ಚಿಂತೆ ಮಾಡಬೇಡ ಅರವಿಂದ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಖಂಡಿತ ಬಂದ್ಬಿಡ್ತಾಳೆ. ಬರ್ತಾಳೆ ಅಂತ ಆಗ್ಲಿಂದ ಹೇಳ್ತಾನೆ ಇದ್ಯಾ, ಅವಳು ಮಾತ್ರ ಬರ್ತಿಲ್ಲ. ಅವಳನ್ನ ಬೇಗ ಕರ್ಸೋ ದಾರಿ ಇನ್ನೇನಾದ್ರೂ ಇದ್ರೆ ನೋಡೋ ತ್ರಿವಿಕ್ರಮ. ಅಮ್ಮ, ನೀವೆಲ್ಲ ಗಾಬರಿಯಾಗಿ ನನ್ನನ್ನು ಗಾಬರಿ ಮಾಡಬೇಡಿ. ಭಾಗ್ಯ ಖಂಡಿತ ಮನೆಗೆ ಬರ್ತಾಳೆ. ಭಾಗ್ಯ ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಕೂಡ ಹೇಳಕ್ಕಾಗಲ್ಲ. ಹೇಳಿದ್ರೆ ಮತ್ತೆ ಅನುಮಾನಗಳು, ಪದೇ ಪದೇ ಸಮಸ್ಯೆಗಳು. ಈಗ ಭಾಗ್ಯನ ಕಮ್ಯುನಿಕೇಟ್ ಮಾಡೋದು ಹೇಗೆ? ಅಲ್ಲ, ಈ ಭಾಗ್ಯ ಎಲ್ಲಿದ್ದಾಳೆ? ಏನ್ ಮಾಡ್ಲಿ ಈಗ? ಇವರಿಂದ ಹೇಗ್ ತಪ್ಪಿಸ್ಕೊಳ್ಳೋದ್ ನಾನು? ಭಾಗ್ಯಲಕ್ಷ್ಮಿ, ನಿಮ್ಮ ಮನೆಯಲ್ಲಿರೋದು? ನಿನ್ನನ್ನೇ ಕೇಳ್ತಿರೋದು. ನೀನಿರೋದು ಯಾವ ಏರಿಯಾಲಿ, ನೀನು ಎಲ್ಲಿ ಇಳಿಬೇಕು? ಸರ್, ಹೀಗೆ ಸ್ಟ್ರೈಟ್ ಆಗಿ ಹೋಗಿ ನನ್ನ ಸ್ಟಾಪ್ ಬಂದ ಕೂಡಲೇ ನಾನು ಹೇಳ್ತೀನಿ ಸರ್. ಓಕೆ. ಏನಾಯ್ತು ಸರ್? ಟೈರ್ ಪಂಚರ್ ಆಯ್ತು ಅನ್ಸುತ್ತೆ. ಟೈರ್ ಚೇಂಜ್ ಮಾಡಬೇಕು, ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಡೋಂಟ್ ವರಿ, ಐ ಚೇಂಜ್ ಇಟ್. ಹಲೋ. ಹಾಂ ಸರ್. ಹಲೋ. ಹಲೋ, ಕೇಳಿಸ್ತಿದ್ಯಾ? ಭಾಗ್ಯಲಕ್ಷ್ಮಿ, ಟೈರ್ ನೀನ್ ಚೇಂಜ್ ಮಾಡಿದ್ಯಾ? ನಿನಗೆ ಈ ಕೆಲ್ಸಗಳು ಬರುತ್ತಾ? ಹೌದು ಸರ್, ಅಗತ್ಯಕ್ಕೆ ಬೇಕಾಗತ್ತೆ ಅಂತ ಕಲ್ತಿದ್ದೆ. ಇದೆಲ್ಲ ನೀನ್ ಎಲ್ಲಿ ಕಲ್ತ್ಕೊಂಡೆ? ನಾನು ನನ್ನ ತಾತ ಅಂದ್ರೆ ಇವರು ಖಂಡಿತ ಡೌಟ್ ಬರುತ್ತೆ. ಹೇಳು ಭಾಗ್ಯಲಕ್ಷ್ಮಿ. ನಮ್ಮ ಮನೆ ಹತ್ರ ವೆಂಕಟೇಶ್ವರ ಅಂಕಲ್ ಗ್ಯಾರೇಜ್ ಒಂದಿದೆ. ಆಗಾಗ ಅಲ್ಲಿ ಹೋಗಿ ಇಂಥದ್ನೆಲ್ಲ ಕಲಿತಿರ್ತೀನಿ. ಎನಿಹೌ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಫೋನ್ ಕಾಲಿಂದ ಟೈಮ್ ವೇಸ್ಟ್ ಆಗ್ತಿದ್ದಾಗ ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಟಕ್ ಅಂತ ಟೈರ್ ಚೇಂಜ್ ಮಾಡಿಬಿಟ್ಟೆ. ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ಓಕೆ, ಲೆಟ್ಸ್ ಗೋ. ತ್ರಿವಿಕ್ರಮ ಅವರೇ, ನಮ್ಗ್ಯಾಕೋ ಈ ಮ್ಯಾಟ್ರು ಸರಿ ಅನ್ನಿಸ್ತಿಲ್ಲ. ನಿಮ್ಮೆಲ್ರ ಮೇಲೂ ಕೇಸ್ ಹಾಕ್ಬೇಕಾಗಿ ಬರುತ್ತೆ. ಹೌದು, ನಿಮ್ ಮಗ ಎಲ್ಲಿ? ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ? ಒಂದು ನಿಮಿಷ ಲಾಯರ್ ಮೇಡಮ್, ನಾನು ನನ್ನ ಮಗನಿಗೆ ಕಾಲ್ ಮಾಡ್ತೀನಿ. ಹಲೋ ಡ್ಯಾಡ್. ಹಲೋ ಮಿತ್ರ, ಎಲ್ಲಿದ್ಯಾ? ಆಫೀಸಿಂದ ಬರ್ತಿದ್ದೀನಿ ಡ್ಯಾಡ್. ಏನಾಯ್ತು? ಏನಿಲ್ಲ ಮಿತ್ರ, ಭಾಗ್ಯ ಇನ್ನೂ ಮನೆಗೆ ಬಂದಿಲ್ಲ. ಭಾಗ್ಯ ಇನ್ನೂ ಮನೆಗೆ ಬಂದಿಲ್ವಾ?
ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಭಾಗ್ಯಂಗೋಸ್ಕರ SI ಅವರು ಲಾಯರ್ ಅವರು ಬಂದಿದ್ದಾರೆ. ಭಾಗ್ಯಂಗೋಸ್ಕರ SI ಲಾಯರ್ ಯಾಕೆ ಬಂದ್ರು? ಹೌದು ಮಿತ್ರ, ಪ್ರತಿ ವಾರ ಮನೆಗೆ ಬಂದು ಭಾಗ್ಯ ಹತ್ರ ಸೈನ್ ಮಾಡಿಸ್ಕೋತಾರಲ್ವಾ, ಅದಕ್ಕೆ ಬಂದಿದ್ದಾರೆ. ಆದರೆ ಭಾಗ್ಯ ಇಲ್ಲಿ ಇಲ್ದಿರೋದ್ರಿಂದ ಅವರು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಕೇಸ್ ಹಾಕಬೇಕು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಭಾಗ್ಯ ಮನೇಲಿಲ್ಲ ಅಂದ ಮಾತ್ರಕ್ಕೆ ಅವರು ಕೇಸ್ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಿದ್ದಾರೆ? ನನ್ಗೋಸ್ಕರ SI ಮತ್ತೆ ಲಾಯರ್ ವೇಟ್ ಮಾಡ್ತಿದಾರ. ನಾನು ಆದಷ್ಟು ಬೇಗ ಮನೆಗೆ ಹೋಗ್ತಿದ್ರೆ ಏನೇನೋ ಸಮಸ್ಯೆ ಆಗ್ಬೋದು. ಡೋಂಟ್ ವರಿ ಡ್ಯಾಡ್, ನಾನು ಬರ್ತಿದ್ದೀನಿ. ಭಾಗ್ಯಲಕ್ಷ್ಮಿ, ನಿನ್ನ ಎಲ್ಲಿ ಇಳಿಸ್ಬೇಕು? ಇಲ್ಲೇ ಮುಂದೆ ಲೆಫ್ಟ್ ತಗೊಳ್ಳಿ ಸರ್. ನಾನು ಕೂಡ ಅರ್ಜೆಂಟಾಗಿ ಮನೆಗೆ ಹೋಗದೆ ಇದ್ರೆ ಇಲ್ದೇ ಇರೋ ಸಮಸ್ಯೆ ಎಲ್ಲ ಶುರುವಾಗುತ್ತೆ. ಮಾಮ್, ಇಲ್ಲಿ ಏನ್ ನಡೀತಾ ಇದೆ? ಮಿತ್ರ ಸರ್, ನಿಮ್ ವೈಫ್ ಎಲ್ಲಿ? ನಾವು ಬಂದಾಗ್ಲಿಂದ ಅವ್ರು ಕಾಣ್ತಾನೆ ಇಲ್ಲ. ಅವ್ರಿಗೆ ಏನಾಯ್ತು ಅಂತ ನಿಮ್ ಮನೆಯವ್ರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಗಾದ್ರೂ ಗೊತ್ತಾ? ಅವಳು ಯಾವುದೋ ಒಂದು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾಳೆ ಮೇಡಮ್. ಅಲ್ಲಿ ಲೇಟ್ ಆಗಿರ್ಬೇಕು, ಅದಕ್ಕೆ ಇನ್ನೂ ಬಂದಿಲ್ಲ ಅನ್ಕೋತೀನಿ. ಈ ಮನೇಲಿ ಭಾಗ್ಯ ಏನ್ ಮಾಡ್ತಿದ್ದಾಳೋ ಎಲ್ಲಿದ್ದಾಳೋ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟು ಹೊತ್ತಾದ್ರೂ ಅವಳು ವಾಪಸ್ ಬಂದಿಲ್ಲ ಅಂತ ನಿಮ್ಮಲ್ಲಿ ಯಾರಲ್ಲೂ ಟೆನ್ಷನ್ ಕಾಣಿಸ್ತಿಲ್ಲ. ಅಂದ್ರೆ ನಾವ್ ಏನ್ ಅನ್ಕೋಬೇಕು? ದಯವಿಟ್ಟು ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಮೇಡಮ್. ಅವಳು ಈ ಮನೇಲಿ ಚೆನ್ನಾಗೇ ಇದ್ದಾಳೆ. ಅವಳಿಗೆ ಯಾವ ಥರದ ಕಷ್ಟನೂ ಇಲ್ಲದೆ ಬದುಕ್ತಾ ಇದ್ದಾಳೆ. ನೀವು ಅನವಶ್ಯಕವಾಗಿ ಏನೇನೋ ಊಹಿಸ್ಕೋತಾ ಇದ್ದೀರಾ. ನಾವೇನು ಊಹಿಸ್ಕೋತಿಲ್ಲ ಮಿಸ್ಟರ್ ಮಿತ್ರ. ಪರಿಸ್ಥಿತಿ ಹಾಗ ಅನ್ಕೊಳ್ಳೋ ಹಾಗೆ ಮಾಡ್ತಿದೆ. ಇಷ್ಟೊತ್ತಾದ್ರೂ ಭಾಗ್ಯ ಇನ್ನು ಮನೆಗ್ ಬಂದಿಲ್ದೇ ಇರೋದ್ರಿಂದ ನಾಳೆ ನೀವೆಲ್ರೂ ಕೋರ್ಟ್ಗೆ ಬರ್ಬೇಕಾಗತ್ತೆ. ಈ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ. ನೋಡಿ, ಇವಾಗ್ಲೇ ನಮ್ಮ ಮರ್ಯಾದೆ ಕೋರ್ಟ್ ಮೆಟ್ಲುವರೆಗೂ, ಪೊಲೀಸ್ ಸ್ಟೇಷನ್ ಹೊಸ್ಲಿನ್ವರೆಗೂ ಹೋಗಿ ಬರ್ತಾ ಇದೆ. ಮತ್ತೆ ಮತ್ತೆ ಆ ಕೋರ್ಟಿನ ಸುತ್ತ ನಮ್ಮನ್ನ ಅಪರಾಧಿ ತರ ಅನ್ಸೋ ಹಾಗೆ ಮಾಡಬೇಡಿ. ಮೇಡಮ್, ನೀವ್ ಹೀಗೆ ಹಠ ಮಾಡ್ತಿದ್ರೆ ಸೈನಲ್ ಮುಗಿಯೋ ವಿಷಯ ಸೀರಿಯಸ್ ಆಗುತ್ತೆ ತಿಳ್ಕೊಳ್ಳಿ. ಕೋಆಪರೇಟ್ ಮಾಡಿದ್ರೆ ನಿಮಗೆ ಒಳ್ಳೇದು. ಅರವಿಂದ, ನೀನು ಸುಮ್ಮನೆ ಇರು. ಸೈನ್ ತಾನೇ ಮಾಡಕ್ಕೆ ಹೇಳ್ತಿರೋದು. ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ನೀನು ಇನ್ನೇನು ಮಾತಾಡಬೇಡ. ಆ ಪೇಪರ್ಸ್ ಕೊಡಿ ಇಲ್ಲಿ. ಅದಕ್ಕೆ ಬಂದ್ಲು. ನಿಮ್ಗೋಸ್ಕರನೇ ಕಾಯ್ತಿದ್ವಿ ಭಾಗ್ಯ. ನೀವು ಮನೆಗ್ ಬರ್ದೇ ಇದ್ದಿದ್ದಕ್ಕೆ ಈ ಫ್ಯಾಮಿಲಿಯಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಿದೆಯೋ ಅಂತ ಗಾಬರಿ ಆಗಿತ್ತು. ಆರ್ ಯು ಓಕೆ? ನನ್ಗೇನೂ ಆಗಿಲ್ಲ ಮೇಡಮ್, ನಾನು ಆರಾಮಾಗಿದ್ದೀನಿ. ಇಲ್ಲಿ ನನ್ಗೆ ಯಾವ ಥರದ ಸಮಸ್ಯೆನೂ ಇಲ್ಲ. ಹೋಗ್ಲಿ ಬಿಡಿ, ಸಮಯ ಕರೆಕ್ಟಾಗಿ ಬಂದು ದೊಡ್ಡ ಸಮಸ್ಯೆ ಆಗದೆ ಇರೋ ಹಾಗೆ ಮಾಡಿದ್ರಿ. ಸಿಗ್ನೇಚರ್ ಮಾಡಿದ್ರೆ ನಾವು ಹೊರಡ್ತೀವಿ.
ನೀನ್ ಎಲ್ಲಿಗೆ ಹೋಗಿದ್ದೆ ಭಾಗ್ಯ? ಕೆಲ್ಸ ಅಂತ್ಯಾ ಉದ್ಧಾರ ಮಾಡ್ತೀನಿ ಅಂತ. ಆಚೆ ಹೋದೋಳು ಕೆಲ್ಸ ಮಾಡ್ಕೊಂಡ್ ಬರೋದಲ್ದೆ ಇಲ್ಲೋಡು ಹೀಗೆ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ತೆಗಿತಾ ಇದ್ಯಾ. ನಮ್ಮಿಂದ ನಿನಗೇನು ಆಯ್ತು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ನಾವೇ ನಿನ್ನ ಏನು ಮಾಡಿದ್ವಿ ಅಂತ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಅರವಿಂದ ಮೇಡಮ್, ಏನಾಯ್ತು ಅಂತ ಭಯ ಆಯ್ತು. ಆದ್ರೆ ಈಗ ಅವರು ಕ್ಷೇಮವಾಗಿ ಮನೆಗ್ ಬಂದ್ರಲ್ಲ, ಈಗ ಅವ್ರ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ರೆ ನಮ್ ಕೆಲ್ಸ ಮುಗಿಯುತ್ತೆ. ಭಾಗ್ಯ ಅವ್ರೆ, ಈ ಪೇಪರ್ಸ್ ಮೇಲೆ ನೀವು ಸೈನ್ ಮಾಡಿ. ಒಂದ್ ನಿಮಿಷ ಇರು. ಕೈಗ ಕಲರ್ ಏನು? ಮಿತ್ರ ಅವ್ರೇನಾದ್ರೂ ಈ ಗ್ರೀಸ್ ನೋಡಿದ್ರೆ ಭಾಗ್ಯ ಮತ್ತೆ ಭಾಗ್ಯಲಕ್ಷ್ಮಿ ಒಬ್ಳೆ ಅಂತ ಗೊತ್ತಾಗೋ ಸಾಧ್ಯತೆ ಇದೆ. ಕೈಗ ಆ ಥರ ಮಸಿ ಬಳ್ಕೊಳ್ಳೋ ಕೆಲಸ ಏನಿತ್ತು? ಅಂದ್ರೆ ಅದು ಏನಾಯ್ತು ಅಂದ್ರೆ ಭಾಗ್ಯ, ಬರ್ಬೇಕಾದ್ರೆ ನೀನ್ ನೋಡ್ಕೊಳ್ದೆ ಯಾವ್ದೋ ಪೇಂಟ್ ಮಾಡಿರೋ ಗೇಟ್ ಮುಟ್ಟಿದ್ಯಾ? ಹೌದು ಮಾವ. ನನ್ನ ಆಫೀಸ್ ಮುಂದೆ ಗೇಟ್ಗೆ ಹೊಸದಾಗಿ ಪೇಂಟ್ ಹಾಕಿದ್ರು. ನಾನ್ ಗೊತ್ತಾಗ್ದೆ ಅದನ್ನ ಮುಟ್ಟಿದ್ದೆ. ಬಹುಶಃ ಅಲ್ಲೇ ಅಂಟ್ಕೊಂಡಿರ್ಬೇಕು. ಆದ್ರೆ ಅಲ್ಲಿ ಅಂಟ್ಕೊಂಡಿದ್ದು ಇಲ್ಲಿಗೆ ಬರೋವರೆಗೂ ನೋಡ್ಕೊಂಡಿಲ್ವಾ? ಮನೀಷಾ, ಸಂಜೆಯಿಂದ SI ಅವರು ಲಾಯರ್ ಅವರು ಕಾಯ್ಕೊಂಡು ಕೂತಿದ್ದಾರೆ. ಈಗ ಈ ಡಿಸ್ಕಷನ್ ಬೇಕಿತ್ತಾ? ಸ್ವಲ್ಪ ಹೊತ್ತು ಸುಮ್ನಿರು. ಭಾಗ್ಯ, ನೀನ್ ಸೈನ್ ಮಾಡಮ್ಮ. ನೋಡಿ ಮೇಡಮ್, ನಮ್ ಕಣ್ಣಿಗೆ ಕಾಣೋದ್ರ ಆಧಾರದ ಮೇಲೆ ನಾವು ತಗೊಳ್ಳೋ ಡಿಸಿಷನ್ ನಿಂತಿರುತ್ತೆ. ಅದ್ರಿಂದ ಏನಾದ್ರೂ ನಿಮ್ ಮನ್ಸಿಗೆ ನೋವಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ. ಭಾಗ್ಯ ಅವ್ರೆ, ನಿಮಗ್ ಯಾವಾಗ ಯಾವ ತರ ಸಮಸ್ಯೆ ಬಂದ್ರು ನಮಗ್ ಫೋನ್ ಮಾಡೋದ್ ಮರಿಬೇಡಿ. ನಾವಿದೀವಿ ಅಂತ ನೆನ್ಪಿಟ್ಕೊಳ್ಳಿ. ಇರು ಭಾಗ್ಯ. ಇವತ್ತಿಲ್ಲಿ ಏನ್ ನಡೀತು ಅಂತ ಗೊತ್ತಾ ನಿಂಗೆ? ನಿನ್ನಿಂದ ಈ ಕುಟುಂಬದ ಮೇಲೆ ಇನ್ನೊಂದು ಸಲ ಕಪ್ಪು ಚುಕ್ಕೆ ಬಿತ್ತು. ನಿನ್ನಿಂದ ನಾವೆಲ್ಲರೂ ಮತ್ತೊಂದ್ಸಲ ಪೊಲೀಸರ ಎದುರಿಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣವಾಗಿರೋ ನೀನ್ ಮಾತ್ರ ಕಡೆ ಪಕ್ಷ ಎಲ್ಲಾರನ್ನೂ ಕ್ಷಮಾಪಣೆ ಕೇಳಿ ಹೋಗೋದಲ್ದೆ ನಿನ್ ಪಾಡಿಗೆ ನೀನ್ ಹೋಗ್ತಾ ಇದ್ಯಾ. ನಂಗ್ ಗೊತ್ತಿದ್ದು ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ.